ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅಲ್ಲು ರಾಜ ಲೋಕಿನ ಸಾಕ್ಷಿ ಸಮೇತ ಎಲ್ಲ ಕರ್ಕೊಬಂದು ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ತಿರ್ತಾನೆ. ಆಗ 5 ನಿಮಿಷ ನನಗೆ ಕಾಲಾವಕಾಶ ಕೊಡಿ ಗೌಡ್ರೆ, ಏನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದಾಗ, ನನ್ನ ಮಗಳು ಫೋನ್ ಮಾಡಿಲ್ಲ, ನೀವು ಜೈಲಿಗೆ ಹೋಗೋದಕ್ಕೆ ಕಾರಣ ನಿಮ್ಮ ತಂಗಿ ಮಗಳು ವಿನಂತಿ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಏನು ಹೇಳ್ತಾ ಇದ್ದಾನೆ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅಣ್ಣ, ಇವನ್ ಮಾತು ಯಾರು ನಂಬೇಡಿ, ಇವಾಗ ಮದುವೆ ನಿಲ್ಲಿಸೋಕ್ಕೆ ಇದೆಲ್ಲ ನೆಪ ಮಾಡ್ಕೊ ಬಂದಿದ್ದಾನೆ ಅಂತ ಸಾವಿತ್ರಿ ಕಿರ್ಚಾಡ್ತಾ ಇರ್ತಾಳೆ. ಅದಕ್ಕೆ ನಾನು ಯಾವ ಹೆಣ್ಮಗು ಮೇಲೇನು ಸುಮ್ಮನೆ ಆಪಾದನೆ ಮಾಡೋಕ್ಕಿಲ್ಲ ಅಮ್ಮವ್ರೆ, ಸಾಕ್ಷಿ ಇಟ್ಕೊಂಡೇ ಬಂದಿರೋದು ಅಂತ ಇರ್ತಾನೆ. ಆಗ ಸಾಕ್ಷಿ ಅಂತ ಹೇಳ್ಬಿಟ್ಟು ಲೋಕಿನ ಒಳಗಡೆ ಕರೆದಾಗ ಇವನು ಆವಾಗಲೇ ಎಲ್ಲ ಸುಳ್ಳೆಲ್ಲ ಹೇಳಿದ್ದಾನೆ, ಇವನ್ ಮಾತಿ ಹೇಗೆ ನಂಬೋದು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲೇ ವಿನಂತಿ ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಇವ್ರನ್ನ ನೋಡೇ ಇಲ್ಲ ನಾನು ಅಂತ ಡ್ರಾಮಾ ಮಾಡ್ತಿರ್ತಾಳೆ. ಹೌದಾ ತಾಯಿ, ನನ್ನನ್ನು ನೋಡೇ ಇಲ್ವಾ ಅಂತ ಹೇಳಿ ಆಗ ಮತ್ತೆ ಲೋಕಿ, ಗೌಡ್ರೆ ನಾನು ಆಗ ಮಣ್ಣು ತಿನ್ನೋ ಕೆಲಸ ಮಾಡಿದೆ, ನನ್ನ ಅಕ್ಕನಿಗೆ ಹಾರ್ಟಿನ ತೊಂದರೆ ಇದೆ, ಆಪ್ರೇಷನ್ಗೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಇದನ್ನು ಬಂಡವಾಳ ಮಾಡಿಕೊಂಡು ಇವ್ರ ಹತ್ರ ಶಾನೆಕಿತ ದುಡ್ಡೆಲ್ಲ ಇಸ್ಕೊಂಡಿದ್ದೀನಿ. ನಾನು ಇವಾಗ ಹೇಳ್ತಾ ಇರೋದೇ ದಿಟ. ಅವತ್ತು ನಾನು ಜಗಲಿ ಮೇಲೆ ಮಲಗಿದಾಗ ಇವ್ರು ಬಂದ್ಬಿಟ್ಟು ನನ್ನ ಫೋನ್ ಕೇಳಿದರು, ಅದಕ್ಕೆ ಫೋನ್ ಕೊಟ್ಟಿದ್ದಕ್ಕೆ ಇವ್ರು ಫೋನ್ ಮಾಡಿಬಿಟ್ಟು ಪೊಲೀಸವ್ರಿಗೆ ಈ ಥರ ಎಲ್ಲ ಹೇಳಿದ್ದಾರೆ ಅಂತ ಲೋಕಿ ಎಲ್ಲ ಹೇಳ್ತಾ ಇದ್ದಾಗ, ಇಲ್ಲ ನಾನು ಫೋನ್ ಮಾಡೇ ಇಲ್ಲ ಅಂತ ಮತ್ತೆ ಹೇಳ್ತಿರ್ತಾರೆ. ದಯವಿಟ್ಟು ನನ್ನನ್ನು ನಂಬಿ, ನಾನು ಮಾಡಿರೋ ತಪ್ಪನ್ನು ಪ್ರಾಯಶ್ಚಿತ್ತ ಅಂತ ಮಾಡ್ಕೊತಾ ಇದ್ದೀನಿ, ನನಗೆ ಅದಕ್ಕೆ ಅಂತಲೇ ಇಲ್ಲಿಗೆ ಬಂದ್ಬಿಟ್ಟು ಸಾಕ್ಷಿ ಹೇಳ್ತಾ ಇರೋದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸಾವಿತ್ರಿ, ಓ ಸಂದಕ್ಕೆ ಹೇಳಿ ಕರ್ಕೊಂಬಂದಿದ್ದಾರೆ ಅಣ್ಣ ಇವನನ್ನು, ಇವರೆಲ್ಲ ಸೇರಿಬಿಟ್ಟು ಇಷ್ಟೇ ಹೇಳ್ಕೊಟ್ಟಿದ್ರಾ ಮತ್ತು ಬೇರೆ ಇನ್ನೇನಾದರೂ ಹೇಳ್ಕೊಟ್ಟಿದ್ದಾರಾ ಅಂತ ಸಾವಿತ್ರಿ ಕೇಳ್ತಿರ್ತಾಳೆ. ಅದಕ್ಕೆ ಅವ್ರು ಯಾಕಮ್ಮವ್ರೆ ಹೇಳ್ಕೊಡ್ತಾರೆ, ಇದೇ ದಿಟ, ಇದೇ ಸತ್ಯ ಅಂತ ಹೇಳ್ತಾ ಇದ್ದಾಗ, ಇದಕ್ಕೇನು ಸಾಕ್ಷಿ ಇದ್ದಿತ್ತು, ನನ್ನ ಮಗಳೇ ಮಾಡಿರೋದು ಅಂತ ಮತ್ತೆ ಕೇಳ್ತಾ ಇರ್ತಾರೆ. ಅದಕ್ಕೆ ಸಾಕ್ಷಿ ಸಮೇತನೇ ಬಂದಿದ್ದೀನಿ ಅಮ್ಮೋರೆ, ನೀವು ಹಿಂಗೆಲ್ಲ ಕೇಳ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ನೀವು ಬರೀ ದುಡ್ಡು ಅಷ್ಟೇ ಕೊಟ್ಟಿಲ್ಲ ಗೌಡ್ರೆ, ಇವರು ದುಡ್ಡಿಲ್ಲದೆ ಇರುವಾಗ ಒಡವೆಗಳನ್ನು ಕೂಡ ತಂದ್ಬಿಟ್ಟು ಕೊಟ್ಟಿದ್ದಾರೆ ಅಂತ ಲೋಕಿ ಹೇಳ್ತಾ ಇದ್ದಾಗ, ಅದರಲ್ಲಿ ನಾನು ಒಂದು ಒಡವೆನೂ ಕೂಡ ತೊಗೊಂಬಂದಿದ್ದೀನಿ ಸಾಕ್ಷಿಗೆ ಅಂತ ಹೇಳ್ತಿದ್ದಾಗ ಎಲ್ಲರಿಗೂ ಗಾಬರಿ ಆಗುತ್ತೆ, ಇವಳು ಈ ಥರ ಎಲ್ಲ ಮಾಡಿದಾರ ಅಂತ ನಂಬೋಕ್ಕೆ ಆಗೋದಿಲ್ಲ. ಆಗ ಚಿತ್ರಂದು ಒಡವೆ ಕಳೆದಿರೋದು, ಮನೆಯಲ್ಲಿ ಗಲಾಟೆ ಮಾಡಿರೋದು ಎಲ್ಲ ನೆನಪಿಸ್ಕೊಳ್ತಾರೆ. ಚಿತ್ರಂದು ಒಡವೆ ನೆಕ್ಲೆಸ್ ಎಲ್ಲ ತೋರಿಸಿದ ತಕ್ಷಣ ಚಿತ್ರ, ಅವ್ವ ಇದು ನಂದು ಒಡವೆ ಅಂತ ಹೇಳಿ ಈ ಆಪಾದನೆ ಎಲ್ಲ ಚಂಪನ್ ಮೇಲೆ ಹಾಕಿರೋದು ಎಲ್ಲನೂ ನೆನಪು ಮಾಡಿಕೊಂಡು, ನಂತರ ಮೋಹನ, ಇಲ್ಲ ರೀ ಮನೆಯಲ್ಲಿ ಸುಮ್ಮನೆ ಯಾಕೆ ಗಲಾಟೆ ಮಾಡೋದು, ಮನೆ ವಾತಾವರಣ ಹಾಳು ಮಾಡೋದು ಅಂತ ನಾನು ಸಿಕ್ಕಿದೆ ಅಂತ ಸುಳ್ಳು ಹೇಳಿದೆ ರೀ ಅಂತ ಮೋಹನ ಶಿವರಾಮೇಗೌಡ್ರಿಗೆ ಹೇಳ್ತಾರೆ. ನಂತರ ಚಿತ್ರ ಅದನ್ನು ತೊಗೊಂಡ್ಬಿಟ್ಟು, ಹೌದು ದೊಡ್ಡಪ್ಪ ಇದು ನಂದೇ ನೆಕ್ಲೆಸ್ಸು, ಅವತ್ತು ಕಳೆದೋಯ್ತು ಅಂತ ಗಲಾಟೆ ಎಲ್ಲ ಮಾಡಿಬಿಟ್ಟು ಚಂಪನ್ ಮೇಲೆಲ್ಲ ಅಪವಾದನೆ ಹೊರಿಸಿದ್ವಲ್ಲ ಅದೇ ನೆಕ್ಲೆಸ್ ಇದು ಅಂತ ಒಡವೆ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿ, ಇದು ನನ್ನ ಮಗಳೇ ಕೊಟ್ಟಿದ್ದಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ, ನನ್ನ ಮಗಳು ಕೊಟ್ಟಿರೋಕ್ಕಿಲ್ಲ, ಬೇರೆ ಇವರೇ ಯಾರೋ ಕೊಟ್ಬಿಟ್ಟು ನನ್ನ ಮಗಳನ್ನ ಅಪವಾದನೆ ಹೊರಿಸ್ತಾ ಇದ್ದಾರೆ, ಬೇಕು ಅಂತ ಮದುವೆ ನಿಲ್ಸೋಕ್ಕೆ ಇದೆಲ್ಲ ಮಾಡ್ತಾ ಇದ್ದಿದ್ದು, ನನ್ನ ಮಗಳು ಇದನ್ನೆಲ್ಲ ಮಾಡಿಲ್ಲ, ಅದನ್ನು ಅವತ್ತು ಚಂಪ ತಾನೇ ತಗೊಂಡಿರೋದು ಅಂತ ಆಗಿರೋದು ಅಂತ ಮತ್ತೆ ತಿರ್ಗಾ ಪ್ಲೇಟ್ ಬದಲಾಯಿಸಿ ಮತ್ತೆ ಅವ್ರ ಮೇಲೇ ಅಪವಾದನೆ ಹೊರಿಸ್ತಾ ಇರ್ತಾಳೆ. ಆಗ ಏನು ಮತ್ತೆ ಈ ಒಡವೆ ನೀವು ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ ಸಾಕ್ಷಿಗಳು ಮಡಗಿದ್ದೀನಿ ಅಂತ ಲೋಕಿ ಹೇಳ್ತಾನೆ. ಮತ್ತೇನಿದ್ದಿತ್ತು, ನೀವು ಬರೀ ಕೇಳಿದಾಗ ದುಡ್ಡು ಕೈಗೆ ಮಾತ್ರ ಕೊಟ್ಟಿಲ್ಲ, ನಿಮ್ಮ ಅಕೌಂಟಿಂದ ನನ್ನ ಅಕೌಂಟ್ಗೆ ದುಡ್ಡು ಕೂಡ ಬಂದಿದೆ ಅಲ್ವೇ, ಅದನ್ನು ಕೂಡ ಸಾಕ್ಷಿ ಇದೆ ಅಂತ ಹೇಳ್ತಾನೆ. ಆಗ ಏನು ಸಾಕ್ಷಿ ಇದ್ದಿತ್ತು, ನನ್ನ ಮಗಳು ಏನು ಕೊಡ್ತಾಳೆ ಅಂತ ಕೇಳಿದಾಗ ಫೋನಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ ಎಲ್ಲ ತೋರಿಸ್ತಾನೆ. ಆಗ ಗೋವಿಂದ ಅವ್ರ ಕಡೆ ಕೊಟ್ಬಿಟ್ಟು, ಗೌಡ್ರೆ ಚೆಕ್ ಮಾಡಿ, ನಾವು ಕೇಳಿದಾಗೆಲ್ಲ ದುಡ್ಡನ್ನು ಫೋನ್ಗೂ ಕೂಡ ಹಾಕಿದ್ದಾರೆ ನೋಡಿ, ಅದರಲ್ಲೇ ಇದೆ ಎಲ್ಲ ಮಾಹಿತಿ ಅಂತ ತೋರಿಸ್ದಾಗ ಗೋವಿಂದ ತೊಗೊಂಡ್ಬಿಟ್ಟು, ಹೌದು
ಇವನೇ ಹಾಕಿರೋದು, ವಿನಂತಿ ಅಕೌಂಟಿಂದನೇ ಹೋಗಿರೋದು ಅಂತ ನೋಡ್ತಾರೆ. ಅಷ್ಟರಲ್ಲೇ ವಿನಂತಿ ಮತ್ತೆ ಪ್ಲೇಟ್ ಚೇಂಜ್ ಮಾಡಿ, ಇಲ್ಲ ಅವತ್ತು ಯಾರೋ ಬಂದ್ಬಿಟ್ಟು ಇವ್ರಿಗೆ ದುಡ್ಡು ಹಾಕಬೇಕು, ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ ಸಹಾಯ ಕೇಳಿದರು. ಅದಕ್ಕಂತ ನಾನು ಮಾಡಿರೋದು, ಇವ್ರು ಯಾರು ಅಂತ ಗೊತ್ತೂ ಇಲ್ಲ ನನಗೆ ಅಂತ ಮತ್ತೆ ತಿರ್ಗಾ ಹೇಳ್ತಾ ಇದ್ದಾಗ, ಸಾವಿತ್ರಿ ಮಗಳ ಪರ ನೋಡಿಕೊಂಡು ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡೋದೇ ತಪ್ಪ, ಅದಕ್ಕೆ ನನ್ನ ಮಗಳು ಮಾಡಿದ್ದೀರಾ ಅಂತ ಹೇಳ್ತೀರಾ? ಅದು ಸಾಧ್ಯನೇ ಇಲ್ಲ, ನನ್ನ ಮಗಳಿಗೆ ಇವನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಮತ್ತೆ ಮತ್ತೆ ವಾದ ಮಾಡ್ತಾ ಇರ್ತಾಳೆ. ಹೌದಾ ಅಮ್ಮವ್ರೆ, ದುಡ್ಡೇನೋ ಯಾರ ಕಡೆಯಿಂದನೇ ತೊಗೊಂಡ್ಬಿಟ್ಟು ನನ್ನ ಅಕೌಂಟ್ಗೆ ಹಾಕ್ಸಿದ್ರು ಅಂತ ಅಂದ್ಕೊಳ್ಳಿ, ಆದರೆ ಇನ್ನೂ ಬೇರೆ ಸಾಕ್ಷಿನೂ ಮಡಗಿದ್ದೀನಿ ನಾನು. ನೀವು ಯಾವತ್ತು ಫಸ್ಟು ನಾನು ನಿಮಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕೇಳಿದ್ನೋ ಆವತ್ತಿಂದ ಇಲ್ಲಿ ಗಂಟ ನೀವೇನೇನು ಮಾತಾಡಿದ್ದೀರಾ, ಎಷ್ಟು ಸರಿ ಕಾಲ್ ಮಾಡಿದ್ದೀರಾ, ಅದೆಲ್ಲ ರೆಕಾರ್ಡ್ಸು ಇದೆ ಅಮ್ಮವ್ರೆ ನನ್ನ ಹತ್ರ. ಅದರಲ್ಲೂ ಕೂಡ ನಾನು ಮಾತಾಡಿಲ್ಲ ಅಂತಲೇ ಹೇಳ್ಬಿಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ಆಗ ಸಾವಿತ್ರಿ ಏನು ಮಾತಾಡದೆ ಆಗ್ತಾಳೆ, ಇನ್ನೇನು ನಮ್ಮ ಎಲ್ಲ ಬಂಡವಾಳ ಹೊರಗಡೆನೆ ಬಂದ್ಬಿಡ್ತು ಅಂತ. ನಂತರ ಲೋಕಿ ರೆಕಾರ್ಡ್ಗಳು ತುಂಬ ಇದೆ ಗೌಡ್ರೆ, ಅದು ಬೇಡ, ಮೊನ್ನೆ ತಾನೇ ಮಾತಾಡಿರೋದು ಕೂಡ ಇದೆ. ಇದು ಮದುವೆ ನಿಶ್ಚಯ ಆದಮೇಲೆ ಕೂಡ ನಾನು ಇವ್ರ ಮಾತಾಡಿದ್ದೀನಿ. ಯಾಕೆ ಅಂದರೆ ಅಕ್ಕನವ್ರಿಗೆ ನಾವು ಮಾತಾಡಿರೋದೆಲ್ಲ ಮರು ಆಗೋಗಿದೆ ಅಲ್ವೇ, ಅದಕ್ಕೆ ಮೊನ್ನೆ ಮಾತಾಡಿರೋದನ್ನ ಮೊದಲೇ ಸರಿ ಐತಿ ಕಿತಾನೇ ಇದೆ, ರೆಕಾರ್ಡಿಂಗ್ಸಲ್ಲಿ ತೆಗೀರಿ, ಮೊದಲೇದು ಬಂದಿರೋದು ಇವ್ರದ್ದೇ ಇದೆ ನೋಡಿ, ಅದನ್ನು ಪ್ಲೇ ಮಾಡಿ ಅಂತ ಹೇಳಿದಾಗ ಗೋವಿಂದ ಅದು ತೆಗೆದ್ಬಿಟ್ಟು ಫೋನ್ ಮಾಡಿದಾಗ ಸಾವಿತ್ರಿ ಮಾತಾಡಿರ್ತಾಳೆ. ಏನಕ್ಕ ಮದುವೆ ಫಿಕ್ಸ್ ಮಾಡಿದ್ರಂತೆ ಅಂತ ಹೇಳಿದಾಗ, ಏನೋ ದೇವ್ರ ದಯೆಯಿಂದ ಮದುವೆ ಆಗ್ತಾ ಇದೆ ಅಂತ ಹೇಳಿದಾಗ, ದೇವ್ರ ದಯೆ ಅಲ್ಲ, ಈ ಲೋಕಿ ದಯೆಯಿಂದ ಆಗ್ತಿದೆ ಅಂತ ಹೇಳಿ ಅವನ ದುಡ್ಡಿಗೆ ಡಿಮ್ಯಾಂಡ್ ಮಾಡಿರೋದು. ತಿರ್ಗಾ ಇವರು 2 ಲಕ್ಷ ಕೊಡ್ತೀನಿ, ಇನ್ಮೇಕಿಂದ ನನ್ನ ಮಗಳ ಹೆಸರನ್ನ ಮರ್ತು ಬಿಡಬೇಕು ಅಂತ ಹೇಳಿರೋದು ಎಲ್ಲ ಕೇಳಿಸ್ಕೊತಾರೆ ಮನೆಯವರು. ಶಾಕ್ ಆಗಿ ಶಿವರಾಮೇಗೌಡನ ಕೋಪನು ನೆತ್ತಿಗೆ ಇರುತ್ತೆ. ಭದ್ರೇಗೌಡರು ಏನು ಮಾಡಬೇಕು ಅಂತಲೂ ಗೊತ್ತಾಗದೆ ಸುಮ್ಮನೆ ನಿಂತಿರ್ಬೇಕಾದ್ರೇ ಗೋವಿಂದ ಏನವ ಏನು ಈಗ ಮಾತು ಬರ್ತಾ ಇಲ್ವೇ ನಿನಗೆ ಅಂತ ಕೇಳ್ತಾ ಇರ್ತಾನೆ. ಅಮ್ಮಮ್ಮ ಕೂಡ ಬೈತಾ ಇದ್ದಾಗ ಸುಮ್ಮನೆ ನಿಂತಿರ್ತಾಳೆ. ನಂತರ ಗೋವಿಂದ, ಏನು ಇಷ್ಟೆಲ್ಲ ಮಾಡಿದ್ದೀರಾ, ಅವತ್ತು ವಿದ್ಯೆ ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇರಬೇಕಾದ್ರೆ ಇಬ್ಬರು ಬಾಯಿ ಮುಚ್ಕೊಂಡಿದ್ರಿ, ಆವಾಗ ಏನಾದರೂ ದುಡುಕಿ ಭದ್ರಯ್ಯ ತಪ್ಪು ಮಾಡಿದರೆ ಇವತ್ತು ವಿದ್ಯೆನ ಪ್ರಾಣನೇ ಹೊಂಟೋಗಿರ್ತಿತ್ತು. ಆಗಲೂ ಕೂಡ ಸುಮ್ಮನೆ ನಿಂತಿದ್ರಲ್ಲ, ಮನುಷ್ಯತ್ವ ಇಲ್ವಾ ನಿಮಗೆ, ನಮ್ಮ ಮನೇಲಿ ಏನು ಕಡಿಮೆ ಆಗಿತ್ತು ಅಂತ ಬೈತಾ ಇರ್ತಾನೆ. ಅಷ್ಟಕ್ಕೆ ನನ್ನ ಮಗಳು ಫೋನ್ ಮಾಡಿದ್ದಾಳೆ ಅಂತ ಪೊಲೀಸವ್ರು ಬಂದಿದ್ದಾರಂತ ಹೇಗೆ ಹೇಳ್ತೀರಾ, ಇವಳು ತಾನೇ ಫೋನ್ ಮಾಡಿರೋದು, ಇವಳು ಫೋನಿಂದ ಬಂದಿರ್ಬೋದು ಅಂತ ಮತ್ತೆ ಬಂಡವಾದ ಮಾಡ್ತಾ ಇದ್ದಾಗ, ಅದಕ್ಕೂ ಸಾಕ್ಷಿ ಮಡಗಿದ್ದೀನಿ ಅಮ್ಮೋರೆ, ಅದಕ್ಕೂ ಕೂಡ ನನ್ನ ಮಗಳು ಫೋನ್ ಮಾಡಿದ್ದು ರಾತ್ರಿ 12 ಗಂಟೆಗೆ, ನಿಮ್ಮ ಮಗಳು ಫೋನ್ ಮಾಡಿರೋದು ಬೆಳಗ್ಗೆ 8 ಗಂಟೆ ನಂತರ. ಆಗ ಪೊಲೀಸವ್ರು ಬಂದಿರೋದು 8 ಗಂಟೆ ಫೋನಿಂದ ಮಾತ್ರ, ನನ್ನ ಮಗಳು ಫೋನ್ ಮಾಡಿರೋದಕ್ಕೆ ಅಲ್ಲ ಅಂದಾಗ, ಇಲ್ಲ ಅದಕ್ಕೇನು ಸಾಕ್ಷಿ ಮಡಗಿದೆಯಾ ಅಂತ ಮತ್ತೆ ಸಾಕ್ಷಿ ಕೇಳ್ತಿದ್ದಾಗ ಪೊಲೀಸ್ ರಮೇಶನ್ನ ಕರೀತಾನೆ ಚಲುರಾಜ. ಆಗ ರಮೇಶ್ ಅವರು ಅವಳು ಕಾಲ್ ಡೀಟೇಲ್ಸು ಎಲ್ಲನೂ ತೊಗೊಬಂದು ಇರೋ ಸತ್ಯ ಎಲ್ಲ ಹೇಳ್ತಾನೆ. ಆವತ್ತು ವಿದ್ಯಾ ಅಂತ ಹೇಳಿದೆ, ಇವತ್ತು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ ಗೌಡ್ರೆ, ನಾನು ಕೂಡ ಅದನ್ನು ಕ್ರಾಸ್ ಚೆಕ್ ಮಾಡಿರಲಿಲ್ಲ. ಯಾಕೆ ಅಂದರೆ ವಿದ್ಯಾ ರಾತ್ರಿ ಫೋನ್ ಮಾಡಿದಾಗ ನಾನೇ ಮಾತಾಡಿದ್ದು, ಅವಳು ನಮ್ಮ ಸಂಬಂಧಿಕರ ಮಗಳಾಗಿರೋದ್ರಿಂದ ಏನೋ ಫೋನ್ ಮಾಡಿದ್ದಾಳೆ ಬಿಡು ಅಂತ ನಾನು ಅದನ್ನು ರಿಜಿಸ್ಟ್ರಲ್ಲಿ ಎಂಟ್ರಿ ಕೂಡ ಮಾಡಲಿಲ್ಲ, ಮತ್ತು ಕೇಸ್ ಕೂಡ ಫೈಲ್ ಮಾಡಿಕೊಂಡು ಬಂದಿರಲಿಲ್ಲ. ಸ್ಟೇಷನಲ್ಲಿ ಕೂಡ ಯಾರಿಗೂ ಹೇಳಿಲ್ಲ ಗೌಡ್ರೆ ನಾನು. ಆದರೆ ಬೆಳಗಿನ ಜಾವ ಸೀದಾ SP ಅವ್ರ ಫೋನ್ ಬಂತು, ಆಗ ಮಾತ್ರ ನಾನು ತಡೆಯೋಕ್ಕಾಗಲಿಲ್ಲ, ಅವರು ಆ ಫೋನಿಂದನೇ ಬಂದಿರೋದು. ನಂತರ ನಾನು ಕಾಲ್ ಲಿಸ್ಟ್ ತೆಗೆದು ನೋಡಿದಾಗ ಈ ಲೋಕಿ ನಂಬರಿಂದ ಫೋನ್ ಬಂದಿರೋದಕ್ಕೇ ನಾವು ಅರೆಸ್ಟ್ ಮಾಡಿರೋದು ನಿಮ್ಮನ್ನು ಅಂತ ಎಲ್ಲ ಕಾಲ್ ಡೀಟೇಲ್ಸ್ ಎಲ್ಲ ತರ್ತಾನೆ. ನಂತರ ಗೋವಿಂದ ಅವ್ರಿಗೆ ಕೊಟ್ಬಿಟ್ಟು, ಚೆಕ್ ಮಾಡಿ ಗೌಡ್ರೆ, ಇದರಲ್ಲಿ ಕೆಂಪು ಮಾರ್ಕ್ ಮಾಡಿರೋದು ವಿನಂತಿ ಅವ್ರು ಫೋನ್ ಮಾಡಿರೋ ಲೋಕಿ ನಂಬರು, ಬ್ಲೂ ಕಲರ್ ಮಾಡಿರೋದು ವಿದ್ಯಾ ಫೋನ್ ಮಾಡಿರೋದು ಅಂತೆಲ್ಲನೂ ಮಾಹಿತಿ ಕೊಟ್ಟಾದಮೇಲೆ
ತಿರ್ಗಾ ಸಾವಿತ್ರಿ ಯಾವುದಕ್ಕೂ ಮಣಿಯೋದೇ ಇಲ್ಲ. ಏನು ಇವಾಗ ಏನಾದೀತು ಅಂತ ಅಂತ ಮತ್ತೆ ಹೇಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಬೈತಾ ಇರ್ತಾಳೆ, ಏನೇ ಕಡಿಮೆ ಮಾಡಿದ್ವಿ ಅಂತ. ಮೋಹನ ಕೂಡ ತುಂಬ ಬೇಜಾರು ಮಾಡಿಕೊಂಡು, ನಿಮ್ಮ ಅಣ್ಣ ನಿಮ್ಗೇನೇ ಕಡಿಮೆ ಮಾಡಿದ್ದು, ಅಂಗೈಯಲ್ಲಿ ಇಟ್ಕೊಂಡು ಸಾಕಿದ್ರಲ್ಲ, ಅಂಥವ್ರಿಗೆ ಇಂಥ ದ್ರೋಹ ಮಾಡಿ ನನ್ನ ಗಂಡನ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾಗ ಇಲ್ಲಿ ನಕ್ಕೊಂಡು ಅವ್ವ ಮಗಳು ಸಂದಾಕೆ ಇದ್ರಲ್ಲ, ನಿಮಗೆ ಒಂಚೂರು ಮನುಷ್ಯತ್ವ ಇಲ್ವೇ ಅಂತ ಕೇಳ್ತಾ ಇದ್ದಾಗ, ಹೌದು ನನ್ನ ಮಗಳೇ ಫೋನ್ ಮಾಡಿರೋದು, ಏನಿವಾಗ ಚಿಕ್ಕ ವಯಸ್ಸಿಂದ ಭದ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ಲು, ಅದಕ್ಕೋಸ್ಕರ ಮದುವೆ ನಿಲ್ಲಿ ಅಂತ ಮಾಡಿರೋದು, ಅದಕ್ಕೋಸ್ಕರನೇ ಮದುವೆ ನಿಂತಿರೋದು, ಇವಾಗ ಏನು ಅಂತ ಮತ್ತೆ ವಾದ ಮಾಡ್ತಿದ್ದಾಗ, ನಿನ್ನ ಮಗಳು ಹಾಗಾದರೆ ಏನು ತೆಪ್ಪೆ ಮಾಡಿಲ್ವೇ ಅಂತ ಮತ್ತೆ ವಾದ ಮಾಡ್ತಾ ಇರ್ತಾರೆ. ಇದೆಲ್ಲ ವಾದ ಕೇಳ್ಕೊಂಡು ನಿಂತಿರೋ ಶಿವರಾಮೇಗೌಡರು ಮಾತ್ರ ಏನು ಮಾತಾಡೋದಿಲ್ಲ. ಈಶ್ವರಿ, ಏನೇ ನಿನ್ನಂಥ ತಾಯಿ ಮಗಳನ್ನ ಎಲ್ಲೂ ನೋಡೇ ಇಲ್ಲ ನಾವು, ಇಷ್ಟೆಲ್ಲ ಮಾಡಿಕೊಂಡು ಮತ್ತೆ ಈಗೂ ಈ ಥರ ಬಂಡವಾದ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ ಸುಮ್ಮನೆ ಇದ್ದರೆ ಸರಿ, ಇವಾಗ ಇಲ್ಲ ಮುಖಕ್ಕೆ ಬಾರಿಸ್ತೀನಿ ಅಂತ ಬೈತಾ ಇರ್ತಾಳೆ. ಗೋವಿಂದ ಕೂಡ ಸಾವಿತ್ರಿಗೆ ಬೈತಾ ಇರ್ತಾನೆ, ಏನು ನೀವು ಆಡಿದ್ದೆ ಆಟ ಆಗೋಯ್ತೆ, ಅಣ್ಣನಿಗೆ ಇಷ್ಟೆಲ್ಲ ಮಾಡಿಬಿಟ್ಟು ಇನ್ನೂ ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊತಾ ಇಲ್ವಲ್ಲ, ನಿನ್ನ ಮನುಷ್ಯತ್ವ ಇಲ್ವಾ ನಿನಗೆ ಅಂತ ಬೈತಾ ಇರ್ತಾಳೆ. ನಂತರ ಅಮ್ಮಮ್ಮ, ಇಷ್ಟೆಲ್ಲ ಮಾಡು ಕೂಡ ಮತ್ತೆ ಏನಾಗಿದೆ ಅಂತ ಹೇಳ್ತಿದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ ಅಂತ ಕೇಳಿದಾಗ, ಅದಕ್ಕೂ ಇದಕ್ಕೂ ಏನು ಸಂಬಂಧ, ನನ್ನ ಮಗಳ ಜೀವನ ಹಾಳು ಮಾಡಿರೋದಕ್ಕೆ ಇವಾಗ ಮದುವೆ ಆಗಬೇಕು ಅಷ್ಟೇ, ಇಲ್ಲ ಅಂದೆ ಒಬ್ಬೊಬ್ರಿಗೂ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಮತ್ತೆ ವಾದ ಮಾಡ್ತಾ ಇರ್ತಾಳೆ. ಆಯಿತು ಮದುವೆ ಆಗಲಿ, ನಂತರ ಅದಕ್ಕೆ ಶಿಕ್ಷೆ ಅಂತ ಏನು ನಿರ್ಧಾರ ಮಾಡೂರಂತೆ, ಈಗ ಮೊದಲು ಭದ್ರನ ಕೈಯಿಂದ ನನ್ನ ಮಗಳಿಗೆ ತಾಳಿಗೆ ಬೀಳಲೇಬೇಕು ಅಂತ ವಾದ ಮಾಡ್ತಾ ಇರ್ತಾಳೆ. ಇದೆಲ್ಲ ಕೇಳಿಸ್ಕೊಂಡು ಕೋಪ ಮಿತಿ ಮೀರಿ ಶಿವರಾಮೇಗೌಡರು ಇವಾಗ ಬಾಯಿ ಮುಚ್ಕೊಂಡು ನಿಂತರೆ ಸರಿ ಅಂತ ಇದು ಮಾಡಿದ ತಕ್ಷಣ ಆಗ ಸಾವಿತ್ರಿ ಸುಮ್ಮನಾಗ್ತಾಳೆ. ಏನು ಇಷ್ಟೆಲ್ಲ ದ್ರೋಹ ಮಾಡಿಬಿಟ್ಟು ಮತ್ತೆ ತಿರ್ಗಾ ನಮಗೆ ಮಾತಾಡ್ತೀಯ, ಒಂಚೂರು ಮನುಷ್ಯತ್ವನೇ ಇಲ್ವಾ ನಿನಗೆ, ನೀನು ಇನ್ನೊಂದು ಕಿತ ನನ್ನನ್ನು ಅಣ್ಣ ಅಂತ ಕರಿಬೇಡ ಅಂತ ಬೈತಾ ಇರ್ತಾನೆ. ಅಷ್ಟರಲ್ಲಿ ಅಣ್ಣ ಹಂಗಲ್ಲ ಅಣ್ಣ ಅದು ಅಂತ ಮತ್ತೆ ವಾದ ಮಾಡ್ತಾ ಇದ್ದಾಗ, ಇವಾಗ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಇನ್ನೊಂದು ಕಿತ್ತ ಯಾವತ್ತೂ ನನಗೆ ಅಣ್ಣ ಅಂತ ಕರಿಬೇಡ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.